ಚುನಾವಣೆಯ ಸಂದರ್ಭದಲ್ಲಿ 40% ಅಂತೇಳಿ ಆರೋಪವನ್ನ ಮಾಡಿದ್ರು. ಬಟ್ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ 60% ಆಗಿದೆ ಅಂತೇಳಿ. ಆದರೆ ಜನ ಆ ಟೈಮಲ್ಲಿ ಅಂದರೆ ಬಿಜೆಪಿಯ ಸರ್ಕಾರದ ಅವಧಿಯಲ್ಲಿ ಜನ ಅದನ್ನು ನಂಬಿಟ್ರು, ಓಟ್ ಹಾಕಿದ್ರು ಅಂತೇಳಿ. ಸೊ ಜನರು ಕಾಂಗ್ರೆಸ್ ಆರೋಪವನ್ನು ಬೇಗ ನಂಬಿದ್ರು. ಕಾಂಗ್ರೆಸ್ ಸರ್ಕಾರ ಅನ್ನೋದಕ್ಕಿಂತ ಪಾಲುದಾರ ಸರ್ಕಾರ ಇದು ಅಂತ ಕಾಂಗ್ರೆಸ್ ವಿರುದ್ಧ ಈ ರೀತಿಯಾಗಿ ಎಸ್.ಆರ್. ವಿಶ್ವನಾಥ್ ಕಿಡಿಕಾರಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ 40% ಅಂತೇಳಿ PCM ಅನ್ನು ಮಾಡಿ ಪೋಸ್ಟರ್ ಅಂಟಿಸಿ ಇವೆಲ್ಲ ಮಾಡಿದ್ರು. ಯಾಕಂದ್ರೆ ಆ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭ ಜನ ಭಾಳ ಬೇಗ ಕೂಡ ಅದನ್ನು ನಂಬದಂಥ ಪರಿಸ್ಥಿತಿ, ಅದರಿಂದ ನಾವು ಕೂಡ ಸೋಲೋದಕ್ಕೆ ಒಂದು ಕಾರಣ ಆಯಿತು. ಆದರೆ ಇವತ್ತು ವಾಸ್ತವ ನೀವು ಗುತ್ತಿಗೆದಾರರನ್ನು ಕೇಳಿ, ಡೆವಲಪರ್ಸನ್ನು ಕೇಳಿ, ಅವ್ರು ಏನು ಹೇಳ್ತಾರೆ ಅಂತ ಕೇಳಿ ನೋಡ್ಕೊಳ್ರಿ. ಇವತ್ತು ಹೇಳ್ತಾರೆ 100 ಪಾಲು BJP ಸರ್ಕಾರನೇ ಉತ್ತಮವಾಗಿ ನಡೀತಾ ಇತ್ತು, ಈ ಸರ್ಕಾರ ತೊಲಗಬೇಕು, ಇದು ಪರ್ಸೆಂಟೇಜ್ ಸರ್ಕಾರ, ಪರ್ಸೆಂಟೇಜ್ ಅಲ್ಲ ಪಾಲುದಾರ ಸರ್ಕಾರ, ಪಾರ್ಟ್ನರ್ಶಿಪ್ಪೇ ಕೇಳುವಂಥ ಒಂದು ಸರ್ಕಾರ ಇದಾಗಿರೋದ್ರಿಂದ ಈ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು ಅಂತಕ್ಕಂಥದ್ದು ಜನಸಾಮಾನ್ಯರು ಮತ್ತು ಬೇರೆ ಬೇರೆಯವರು ಬೆಲೆ ಏರಿಕೆ, ಎಲ್ಲ ಐಟಮ್ಗಳ ಮೇಲೆ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಇಂಥ ಸರ್ಕಾರ ಇರಬಾರ್ದು ಅಂತೇಳಿ ಜನ ಹೇಳ್ತಾ ಇರೋದು, ನಾವು ಹೇಳ್ತಾ ಇಲ್ಲ. ಜನ ಹೇಳಿರೋದನ್ನ ಇವತ್ತು ನಾವು ರಾಜಕಾರಣಿಗಳಾಗಿ ಇವತ್ತು 60% ಸರ್ಕಾರ ಅಂತೇಳಿ ಹೇಳ್ತಾ ಇದೀವಿ. ಅದರಲ್ಲಿ ಜನ ಯಾವತ್ತು ಸೂಕ್ಷ್ಮವಾಗಿರೋದು ಯಾವಾಗ ಅಂತಂದರೆ ಚುನಾವಣೆ ಸಂದರ್ಭದಲ್ಲಿ. ಇವತ್ತು ಬಸ್ ರೇಟ್ ಆಯಿತು, ಇದನ್ನು ಸ್ಟ್ರೈಕ್ ಮಾಡಿದ್ದು ನೋಡಿದ್ರೆ BJP ಬಿಟ್ಟು, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು, ಇದನ್ನು ಸ್ಟ್ರೈಕ್ ಮಾಡಿದ್ದು ನೋಡಿದ್ದೀರಾ ನೀವು? ಚುನಾವಣೆ ಸಂದರ್ಭದಲ್ಲಿ ಜನ ಆಕ್ರೋಶ ಬರ್ತಾರೆ, ಯಾಕಂದರೆ ಹಿಡಿತ ಅವ್ರ ಕೈಲಿ ಇರ್ತದೆ. ಇವತ್ತು ಇನ್ನೂ ಈ ಒಂದು ಮನಗಂಡೆ ಕಾಂಗ್ರೆಸ್ ಸರ್ಕಾರ ಇವತ್ತು ನೀರಿನ ಬೆಲೆ ಜಾಸ್ತಿ ಮಾಡೋಕೆ ಕೊಟ್ಟವ್ರೆ, ಈ ಥರ ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡ್ತಾರೆ. ಅವ್ರಿಗೆ ಗೊತ್ತು ಜನ ಏನು ಮಾಡೋದಿಲ್ಲ, ಹೆಂಗೂ ನೆಕ್ಸ್ಟ್ ನಾವು ಎಲೆಕ್ಷನಲ್ಲಿ ಗೆಲ್ಲಲ್ಲ, ಏನೇನು ಮಾಡೋಕ್ಕಾಗ್ತದೋ ಎಲ್ಲವನ್ನ ಮಾಡಿ ಮುಗಿಸೋಣ ಅಂತಕ್ಕಂಥ ತೀರ್ಮಾನವನ್ನು ಅವ್ರು ಈಗಾಗಲೇ ತಗೊಂಡಿದ್ದಾರೆ. ಇದು ನಾವಂತೂ ವಿರೋಧ ಪಕ್ಷವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮ್ಮ ಯುವ ಮೋರ್ಚಾದವ್ರು ಹೋರಾಟ ಮಾಡವ್ರೆ, ಸರ್ಕಾರದ ಗಮನವನ್ನು ಸೆಳೆದವ್ರೆ, ಸಾರ್ವಜನಿಕರ ಗಮನವನ್ನು ಸೆಳೆದವ್ರೆ. ಆದರೂ ಕೂಡ ಇದೊಂಥರ ಲಜ್ಜೆಗೆಟ್ಟ ಸರ್ಕಾರ, ಇದು ಮಾನ ಮರ್ಯಾದೆ ಇಲ್ಲದಿರ್ತಕ್ಕಂಥ ಸರ್ಕಾರ. ಏನು ಹೇಳಿದ್ರು ಕೂಡ ಮುಖ ಒರೆಸ್ಕೊಂಡು ಮತ್ತೆ ಅವ್ರು ಮಾಡೋವಂಥ ಕೆಲಸ ಮಾಡ್ತಾವ್ರೆ. ಬಂದು ಹಿಡ್ದೋಗೈತಿ ಸರ್ಕಾರ. ಈ ಸರ್ಕಾರವನ್ನು ಬದಲಾವಣೆ ಮಾಡೋದೇ ದಾರಿ. ನೋಡ್ರಿ, ಅವರು ಚುನಾವಣೆ ಸಂದರ್ಭದಲ್ಲಿ 40% ಅಂತೇಳಿ PCM. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.